ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಮಾರ್ಕೆಟ್ನಲ್ಲಿ ನೋಡಿ ಚೆನ್ನಾಗಿ ಗಜ್ಜರಿಗಳು ಗೆಜ್ಜರಿ ಬರ್ತಾಯಿವೆ. ಅವತ್ತರಿಂದ ನಾನು ಗಾಜರ್ಕ ಹಲ್ವಾ ಅಂತಾರಲ್ಲ, ಅದನ್ನು ಗಜ್ಜರಿ ಹಲ್ವಾ ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ. ಈಗ ಗಜ್ಜರಿ ಏನು ತೊಗೊಂಡು ಬಂದಿದ್ದೆಲ್ಲ ಅವನ್ನೆಲ್ಲ ಅದರ ಮೇಲಿಂದೆಲ್ಲ ಇದನ್ನು ಪೀಲ್ ಮಾಡಿಬಿಟ್ಟು ಅವನ್ನ ಚೆನ್ನಾಗಿ ಹೋಳಾಗಿ ಕತ್ತರಿಸ್ಕೊಂಡೆ. ಆಮೇಲೆ ಒಂದು ತೊಳೆದೆ, ಸ್ವಚ್ಛಾಗಿ ತೊಳೆದ್ಬಿಟ್ಟು ಫುಡ್ ಪ್ರೊಸೆಸರ್ಗೆ ಹಾಕಿ ಈ ರೀತಿ ಸಣ್ಣ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಈಗ ನಾನು ಏನು ಮಾಡ್ತಾಯಿದ್ದೀನಿ, ಈ ಸಣ್ಣ ಕುಕ್ಕರ್ ಅದಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಹಾಕ್ಬಿಡ್ತೀನಿ ಇದಕ್ಕೆ. ನೋಡಿ, ಈಗ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಒಂದು ಅರ್ಧ ಲೀಟರು ಮೇಲೊಂದು 1/4 ಲೀಟರು ಅಂದರೆ 3/4 ಲೀಟರ್ನಷ್ಟು ಹಾಲು ಹಾಕಿಬಿಟ್ಟು 3 ಸೀಟಿ ಹೊಡ್ಸ್ಕೊತೀನಿ. ಈಗ ಕುಕ್ಕರ್ ಇಟ್ಟಿದ್ದೀನಿ. ಇದು ಒಂದು 3 ವಿಸಲ್ ಆಗಬೇಕು. ಆಮೇಲೆ ಇಳಿಸ್ಬಿಟ್ಟು ನಾನು ಹೆಂಗೆ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೀನಿ ನಿಮ್ಗೆ. ಈಗ ಗಜ್ಜರಿ ಹಾಲಿನಲ್ಲಿ ಬೆಂದಿದೆ, ಕುಕ್ಕರ್ ಇಳಿತಾ ಇದೆ. ಈಗ ಸೈಡ್ ಬೈ ಸೈಡ್ ನಾವು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ. ಒಂದು 6 ಏಲಕ್ಕಿ ಈ ರೀತಿ ಕುಟ್ಟಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ನಲ್ಲಿ ನಾನು ಬಾದಾಮು, ಇದು ಗೋಡಂಬಿ, ಆಮೇಲೆ ಪಿಸ್ತಾ ಸ್ವಲ್ಪ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು 2ರಿಂದ 3 ಸ್ಪೂನಷ್ಟು ಹಾಲಿನ ಪುಡಿ ಬಿಸಿ ಹಾಲಿನಲ್ಲಿ ಕರಗಿಸಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲೇ ಸಕ್ಕರೆ ಇಟ್ಕೊಂಡಿದ್ದೀನಿ. ನಾನು ಉಪಯೋಗ ಮಾಡ್ತಾ ಇರೋದು ಧಾಗಾ ಮಿಶ್ರಿ ಸಕ್ಕರೆ. ಎಷ್ಟು ನೀವು ಅಳತೆ ಮಾಡಿ ಹಾಕಿರ್ತೀರಲ್ಲ ಗಜ್ಜರಿ, ಅಷ್ಟೇ ನೀವು ಸಕ್ಕರೆ ಹಾಕಬೇಕು. ನಿಮಗೆ ಸಿಹಿ ಜಾಸ್ತಿ ಬೇಕನ್ಸಿದ್ರೆ ನೀವು ಹೆಚ್ಚು ಮಾಡ್ಕೋಬೋದು. ನಾನು ಅಷ್ಟಕ್ಕಷ್ಟೇ ಹಾಕ್ತೀನಿ. ಈ ಧಾಗಾ ಮಿಶ್ರಿ ಹಾಕಿದಾಗ ಒಂದು 2 ಸ್ವಲ್ಪ ಹೆಚ್ಚು ಹಾಕಬೇಕಾಗ್ತದೆ. ಯಾಕಂದರೆ ಸಾಮಾನ್ಯ ಸಕ್ಕರೆಗಿಂತ ಇದ್ರದ್ದು ಸ್ವೀಟ್ನೆಸ್ ಏನಿರ್ತದೆ ಕಡಿಮೆ ಇರ್ತದೆ. ಈಗ ನೋಡಿ, ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ, ಒಂದು 7-8 ಕೇಸರಿ ದಳ ಬಿಸಿ ಹಾಲಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈಗ 3 ವಿಸಲ್ ಹಾಕಿದೆಯಲ್ಲ, ಗಜ್ಜರಿ ಚೆನ್ನಾಗಿ ಹಾಲಲ್ಲಿ ಬೆಂದಿದೆ. ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವನ್ನೆಲ್ಲ ಹಾಕ್ತಾಯಿದ್ದೀನಿ. ಈಗ ನೋಡಿ, ಮೊದಲು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಹಾಲಿನ ಪುಡಿ ಕೂಡಿಸ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಸಕ್ಕರೆ ಹಾಕ್ತಾಯಿದ್ದೀನಿ. ಆಮೇಲೆ ಇದು ಕಲಿಸಿಟ್ಟಿದ್ದ ಕೇಸರಿ ದಳ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಏನು ಮಾಡಬೇಕು, ಕೈ ಆಡಿಸ್ಬೇಕೀಗ. ನೋಡಿ, ಈಗ ಕುದೀತಾ ಇದೆ. ಈಗ ನೋಡಿ, ಈ ಲೆವೆಲ್ನ ಇದರಲ್ಲಿ ತೆಗೆದುಬಿಟ್ರೆ ಇದು ಕ್ಯಾರೆಟ್ ಪಾಯಸ ಆಗ್ತದೆ. ನೋಡಿ, ಇಲ್ಲಿ ಪಾಯಸನೇ, ಇದು ಕ್ಯಾರೆಟ್ ಪಾಯಸ. ಈ ರೀತಿ ಮಾಡ್ಕೋಬೋದು. ನಾನು ಒಂದು ಇದರಷ್ಟು ಇಷ್ಟೇ ತೆಗಿತೀನಿ. ಉಳಿದದ್ದು ಏನು ಮಾಡ್ತಾಯಿದ್ದೀನಿ, ಈಗ ಗಜ್ಜರಿ ಹಲ್ವಾ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಅದನ್ನು ತೆಗಿಯೋದಿಲ್ಲ. ಇಲ್ಲೇ ನೋಡಿ, ಈಗ ಹಲ್ವಾ ಆಗ್ತಾ ಬಿದ್ದಿದೆ. ಇದಕ್ಕೊಂದು ತುಪ್ಪದ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಂದು 2 ಚಮಚ 3 ಚಮಚದಷ್ಟು ತುಪ್ಪ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ, ಬಾದಾಮು, ಗೋಡಂಬಿ, ಪಿಸ್ತಾ, ಆಮೇಲೆ ನಾವು ಒಂದು 7-8 ಲವಂಗ ಇಷ್ಟು ಹಾಕಿಬಿಟ್ಟು ತುಪ್ಪದಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಅದು ಆಗೋದ್ರಾಗ ಆಗಿಂದ ಅದಕ್ಕೆ ಹಾಕ್ಬೇಕು ಅದನ್ನು. ನೋಡಿ, ಈಗ ಆಗಿದೆ. ಇದನ್ನು ಏನು ಮಾಡ್ತಾಯಿದ್ದೀನಿ ನಾನು, ಬಿಸಿದಲ್ಲ ಇದನ್ನು ಡಿಶ್ ಔಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಡಿಶ್ ಔಟ್ ಮಾಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಆಮೇಲೆ ಇವನ್ನ ಡ್ರೈ ಫ್ರೂಟ್ಸ್ ಕರೆದಿಟ್ಟಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ. ಈಗ ಗಜ್ಜರಿ ಹಲ್ವಾ, ಗಾಜರ್ಕ ಹಲ್ವಾ ರೆಡಿ ಆಯಿತು. ನೋಡಿ, ತುಂಬ ಈಸಿ ಮೆಥಡ್ ಇದು. ಹೆರ್ಕೋದು ಕುಡಿದು ಇಲ್ಲ, ಹೆರಿದ್ರೆ ತುಂಬ ಹೊತ್ತು ಹಿಡಿತದೆ. ಅದಕ್ಕೊಂದು ಫುಡ್ ಪ್ರೊಸೆಸರಿಗೆ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಆಗ್ತದೆ. ಫುಡ್ ಪ್ರೊಸೆಸರಿಗೆ ಇಲ್ಲಪ್ಪ ಅಂತಂದ್ರೆ ನೀವು ಮಿಕ್ಸಿಗೂ ಹಾಕ್ಕೋಬೋದು. ಇದನ್ನು ಮುಗೀತಿ, ಗಜ್ಜರಿ ಹಲ್ವಾ ಆಯ್ತೀಗ. ನೀವು ಅಂದ್ರೆ ಈ ರೀತಿ ಮಾಡ್ಕೊಂಡು ನೋಡಿ. ಚಲೋ ಅನಿಸಿ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.